ವಿಠ್ಠಲ ರುಖುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಆಶೀಶ್ ಪುರುಷ 11 ಮಾರ್ಚ್ 1994 9:23 ಉಡುಪಿಯಲ್ಲಿ ಜನನ, ಶತಾಭಿಷ ನಕ್ಷತ್ರ, ಕುಂಭರಾಶಿ, ತುಲಾ ಲಗ್ನದಲ್ಲಿ ಜನನ. ಅಮಾವಾಸ್ಯ ದಿನ ಹುಟ್ಟಿದಿರ ಆಶೀಶ್ ಅವರೇ ನೀವು. ಸೊ ಸಾಧ್ಯ ಯೋಗದಲ್ಲಿ ಹುಟ್ಟಿದಿರ, ಅಡ್ಡಿಲ್ಲ, ಒಳ್ಳೆ ಯೋಗ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಅನ್ನೋದನ್ನ ಒಂದೊಂದೇ ಬಿಡಿ ಬಿಡಿಯಾಗಿ ನೋಡ್ಕೊಂತ ಹೋಗೋಣ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಭಯ ಇಲ್ಲ. 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಸೊ ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೀತೀವಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ನೋಡಿ, 1, 4, 7, 10 ಕೇಂದ್ರ ಆದ್ರೆ, 2 ಗಣೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದ್ರೆ ನೋಡಿ, 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಹೌದು. ನೋಡಿ, ಗ್ರಹದ ಸ್ಥಿತಿಯನ್ನ ನೋಡೋಣ ಬನ್ನಿ. ನೋಡಿ, ಈ ವಕ್ರಿಯಲ್ಲ, ಉಚ್ಚ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ವಕ್ರಿಯ ಗುರು ಇದ್ದಾನೆ, ಅಸ್ತಂಗತ ಯಾರು ಆಗಿಲ್ಲ ಇಲ್ಲಿ. ಅಸ್ತಂಗತ ಚಂದ್ರ ಆಗಿದ್ದಾನೆ. ಬನ್ನಿ, ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಯಾವ ಗ್ರಹ ಒಳ್ಳೇದು, ನಿಮಗೆ ಕೆಟ್ಟದ್ದು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಫಸ್ಟ್ಗೆನೆ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೋಡಿ, ತುಲಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬಂದು ಬುಧ, 4ನೇದು ಬಂದು ಚಂದ್ರ, 5ನೇದು ಬಂದು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ, ಮಿತ್ರರಾದ್ರೆ, ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ. ದೊಡ್ಡ ವಿರೋಧಿಗಳು ಯಾರಿಗೆ? ಶುಕ್ರನಿಗೆ. ನೋಡಿ, 1ನೇ ಮನೆಯಲ್ಲಿ ಗುರು, 4ನೇ ಮನೆ ಖಾಲಿ, 7ನೇ ಮನೆ ಖಾಲಿ, 10ನೇ ಮನೆ ಖಾಲಿ. ಹಾಗಾಗಿ ಕಾಳ ಸರ್ಪ ದೋಷ ಅಂತ ಕರಿತೀವಿ. ಇದನ್ನು ನಾವು ಕಾಳ ಸರ್ಪ ದೋಷ ಅಂತ ಕರಿತೀವಿ. ಹೌದು. ಅದು ಅಲ್ಲದೆ ಇಲ್ಲಿ ನೋಡಿ, 1ನೇ ಮನೆ ಇದು ಶುಕ್ರನ ಮನೆ, ಇದು ಗುರು ಮನೆ. ಗುರು ಬಂದು ಶುಕ್ರನ ಮನೆಯಲ್ಲಿ ಕೂತಿದ್ದಾನೆ, ಹೌದಾ? ಶುಕ್ರ ಬಂದು ಗುರು ಮನೆಯಲ್ಲಿ ಕೂತಿದ್ದಾನೆ. ಅದಕ್ಕೆ ಇದನ್ನ ನಾವು ಕೆಟ್ಟ ಪರಿವರ್ತನಾ ದೋಷ ಅಂತಾನೂ ಕರಿತೀವಿ. ಇದನ್ನ ಕೆಟ್ಟ ಪರಿವರ್ತನಾ ದೋಷ. ಹೌದು. ಇದರ ಎಫೆಕ್ಟ್ ಇವತ್ತಿನ ನಿಮ್ಗೆ ಆಗುತ್ತೆ, ನೆನಪಿಟ್ಕೊಂಡ್ಬಿಡಿ ಇದನ್ನು. ಹೌದು, ಕೆಟ್ಟ ಪರಿವರ್ತನಾ ದೋಷ ಎಫೆಕ್ಟ್ 100% ಆಗುತ್ತೆ, ಯಾವುದೇ ಸಂಶಯ ಇಲ್ಲ. ಹೌದು. ಏನಾಗುತ್ತೆ ಹಾಗಾದ್ರೆ ನೋಡಿ, ಈ ಒಳ್ಳೆ ವ್ಯಕ್ತಿತ್ವ ಹಾಳಾಗುತ್ತೆ. ಒಳ್ಳೆ ಗುಣಗಳಿಂದ ನೀವು ಕನ್ವರ್ಟ್ ಆಗಿ ಕೆಟ್ಟ ಗುಣಗಳು ಕನ್ವರ್ಟ್ ಆದರೂ ಆಶ್ಚರ್ಯ ಪಡುವಂಗಿಲ್ಲ. ವಿಚಾರಗಳು ಮನೆಗೆ ಬರೋದಿಲ್ಲ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಮೆಂಟಲಿ ಫಿಸಿಕಲಿ ನೀವು ಬಹಳ ಇಲ್ಲ ಆಗ್ತೀರಿ, ಕಷ್ಟ ಆಗುತ್ತೆ. ಫಿಸಿಕಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಇದೆ. ಆಶೆ ಆಕಾಂಕ್ಷೆಗಳು ಇನ್ ಟೈಮ್ ಇಡೋರಲ್ಲ, ಬುದ್ಧಿವಂತಿಕೆ ನಡೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಅಷ್ಟು ಹೇಳ್ಕೊಳ್ಳೋಕೆ ಇರೋದಿಲ್ಲ, ನಿಮ್ಗೆ ಒಳ್ಳೆ ಟೇಸ್ಟ್ ಇರೋದಿಲ್ಲ ಅಂತ ಹೇಳುತ್ತೆ. ಇದು 1ನೇ ಭಾವದ ಫಲ. ಆದ್ರೆ ಕೆಟ್ಟ ಪರಿವರ್ತನಾ ದೋಷ ನಿಮ್ಮನ್ನು ಯಾವ ರೀತಿ ಹಾಳು ಮಾಡುತ್ತೆ ಅಂದ್ರೆ ನೋಡಿ, ಕಾಳಸರ್ಪ ದೋಷ ಮತ್ತು ಕೆಟ್ಟ ಪರಿವರ್ತನಾ ದೋಷ 1ನೇ ಭಾವದಲ್ಲಿ ಆಗಿದೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಆಶೀಶ್ ಅವರೇ, ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋದ್ರಿ, ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ, ವಿರೋಧಿಗಳು ಬರ್ತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆಯಿಂದ ವಿವಾದಗಳಲ್ಲಿ ಗುರಿ ಆಗ್ತೀರಿ, ಅಪವಾದಗಳನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳುಗಳ ರೋಗ ಬರ್ಬೋದು, ತಂದೆಯ ವ್ಯವಹಾರ ಹಾಳಾಗಿ ಹೋಗ್ಬೋದು.
ಅದು ಅಲ್ಲದೆ ನೋಡಿ, ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಹುದು, ಆಕ್ಸಿಡೆಂಟ್ಸ್ ಅಲ್ಲಿ ಜೀವನಕ್ಕೆ ಅಪಾಯ ಆಗ್ಬೋದು, ರೋಗದಿಂದ ಅಪಾಯ ಆಗ್ಬೋದು. ಅದು ಅಲ್ಲದೆ ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು. ಬಹಳ ಕೆಟ್ಟ ಸಮಯ ನೋಡಬಹುದು. ದಯವಿಟ್ಟು ನೀವು ಈ ಕೆಟ್ಟ ಪರಿವರ್ತನಾ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಒಂದು. ಎರಡನೇದು, ಗುರು ಮತ್ತು ಶುಕ್ರ ಶಾಂತಿ ಎರಡೂ ಮಾಡ್ಕೊಳ್ಳೇಬೇಕು, ಮಸ್ಟ್ ಅಂಡ್ ಶುಡ್. ಇಲ್ಲ ಅಂದ್ರೆ ಬಹಳ ಅನ್ನೆಸೆಸರಿ ತೊಂದರೆ ಈಡಾಗ್ತೀರಿ ನೀವು. ಎರಡನೇ ಮನೆಯಲ್ಲಿ ರಾಹು ನೀಚ, 9 ನೋಡಿ, ಅಷ್ಟಮದಲ್ಲಿ ಕೇತು ನೀಚ. ದಿಸ್ ಇಸ್ ನಾಟ್ ಗುಡ್ ಯಾರ್, ಬಹಳ ಕೆಟ್ಟದ್ದಾಗುತ್ತೆ ನೋಡಿ. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ವ್ಯವಹಾರಗಳು ಹಾಳಾಗ್ತವೆ, ಬಿಹೇವಿಯರ್ ವ್ಯತ್ಯಾಸ ಕಂಡು ಬರುತ್ತೆ, ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ನಡವಳಿಕೆ ಸರಿ ಇರುವುದಿಲ್ಲ, ದುಡ್ಡಿನ ಒಳರಿವು ಹೊರರಿವು ವ್ಯತ್ಯಾಸ ಆಗುತ್ತೆ, ಸಂಬಂಧಗಳಿಗೆ ಸಹಾಯ ಆಗುವುದಿಲ್ಲ, ಸಂಬಂಧಗಳು ಹಾಳಾಗಬಹುದು, ಹೊಂದಾಣಿಕೆ ಬಗ್ಗೆ ಬಹಳ ಕಾಸ್ಟ್ ಆಗುತ್ತೆ, ಹಣವನ್ನು ಸೇವ್ ಮಾಡೋಕ್ಕಾಗುದಿಲ್ಲ, ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ, ಹೊಂದಾಣಿಕೆ ಬಗ್ಗೆ ಬಹಳ ಕಷ್ಟ ಆಗುತ್ತೆ, ಪರಿವಾರದ ಸ್ಥಿತಿ ಹೆಚ್ಚು ಕಡಿಮೆ ಆಗುತ್ತೆ, ಪರಿವಾರದಲ್ಲಿ ಮೊದಲು ಇನಿಷಿಯಲ್ ಸ್ಟಡೀಸ್ ಬಹಳ ಚೆನ್ನಾಗಿ ಆಗುದಿಲ್ಲ, ಮಾತಿನಲ್ಲಿ ವಚನತ್ವ ಇರುವುದಿಲ್ಲ, ಮಾತಿನ ದಾಟಿ ಇಷ್ಟ ಆಗುದಿಲ್ಲ, ಸಂಸಾರ ಹಾಗೂ ಮನೆಯಲ್ಲಿ ನೆಮ್ಮದಿ ಹಾಳಾಗಬಹುದು. ದಯವಿಟ್ಟು ಅಷ್ಟಮದಲ್ಲಿ ನೋಡಿ, ಅಷ್ಟಮದಲ್ಲಿ ವಿಪರೀತ ಸಾಲ ಮಾಡ್ಕೋಬಹುದು ನೀವು. ವಿರೋಧಿಗಳು ನಿಮ್ಮ ಪ್ರಾಣಕ್ಕೆ ಅಪಾಯ ತರಬಹುದು. ಕೇತು ಅಷ್ಟಮದಲ್ಲಿದ್ದಾರೆ, ದಯವಿಟ್ಟು ನಾವೇ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ತೊಂದರೆಗೀಡಾಗ್ತೀರಾ. ಬಟ್ ಗುರು ಇಲ್ಲಿ ನೋಡಿ, 3ನೇ ಭಾವದ ಸ್ವಾಮಿನೂ ಹೌದು, 6ನೇ ಭಾವದ ಸ್ವಾಮಿನೂ ಹೌದು, ಹೌದಾ? ಹಾಗಾಗಿ ಇಲ್ಲಿ 3ನೇ ಭಾವದ ಫಲ ಬಹಳ ಚೆನ್ನಾಗಿ ಕೊಡ್ತಾನೆ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ವ್ಯವಹಾರಗಳು ಚೆನ್ನಾಗಿ ನಡೀತವೆ, ಪರಾಕ್ರಮಿಯಾಗಿರ್ತೀರಿ, ಧೈರ್ಯಶಾಲಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕಿಂಗ್ ಇರ್ತೀರಾ. ಯಾವುದೇ ಕಾಂಪಿಟೇಷನ್ ಅಂತ ಬಂದ್ರೆ ಹೆದರೋದಿಲ್ಲ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಮಾತಿನಲ್ಲಿ ಬಹಳ ವಚನತ್ವ ಇರುತ್ತೆ, ಟ್ಯಾಲೆಂಟ್ ಅನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ಬಹಳ ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ. ಬಟ್ ದಿಸ್ ಇಸ್ ನಾಟ್ ಗುಡ್. ನೀವು ನೋಡಿ, ಗುರು ಮತ್ತು ಶುಕ್ರ ಶಾಂತಿ ಮಾಡ್ಕೊಳ್ಳೇಬೇಕು, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಆಶೀಶ್ ಅವರೇ, ದಯವಿಟ್ಟು ಇನ್ನೂ ಬಹಳ ಇಂಪ್ರೂವ್ ಆಗ್ತೀರಾ ನೀವು, ಇದು ಮಾತ್ರ ಕರೆ. ನೋಡಿ, ಚಂದ್ರ ಅಸ್ತಂಗತ ಆಗಿದ್ದಾನೆ, ನೀವು 7 ಕ್ಯಾರೆಟ್ ಮುತ್ತು ಹಾಕೊಳ್ಳೇಬೇಕಿಲ್ಲ, 7 ಕ್ಯಾರೆಟ್ ಮುತ್ತು ಹಾಕೊಳ್ಳೇಬೇಕು. ಏಳು ಕ್ಯಾರೆಟ್ ಮುತ್ತು, 7 ಕ್ಯಾರೆಟ್ ಪಚ್ಚೆ ನನ್ನ ಹತ್ರ ಸಿಗುತ್ತೆ, ಪೂಜೆ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. 7 ಕ್ಯಾರೆಟ್ ಪಚ್ಚೆ ಇವೆರಡನ್ನೂ ನೀವು ಉಪಯೋಗಿಸಲೇಬೇಕು. ನೋಡಿ, ಇಲ್ಲಿ ಏನೇನಾಗಿದೆ, ಮೊದಲು ದೋಷದ ಬಗ್ಗೆ ಮಾತಾಡ್ಬಿಡೋಣ. ಒಂದನೇದು ಇಲ್ಲಿ ವಿಷಯೋಗ ಆಗಿದೆ 5ನೇ ಮನೆಯಲ್ಲಿ, ಎರಡನೇದು ಅಸ್ಥಿಭಂಗ ದೋಷ ಆಗಿದೆ, ವಿಷಯೋಗ ರೋಗಕ್ಕೆ ತುತ್ತಾಗುವ ಚಾನ್ಸಸ್ ಬಹಳ ಇದೆ ಇವರಿಗೆ. ನೀವು ಹೌದು, ಮಾನಸಿಕವಾಗಿ ದೈಹಿಕವಾಗಿ ನೀವು 100% ರೋಗಕ್ಕೆ ತುತ್ತಾಗುವ ಚಾನ್ಸಸ್ ಬಹಳ ಇದೆ ಮುಂದೆ. ದಯವಿಟ್ಟು ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೋಬೇಕು. ನೀವು ಪ್ರತಿ ವರ್ಷ ನೀವು ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿಲ್ಲ ಅಂದ್ರೆ 100% ಹೇಳ್ತೀನಿ, ಬಹಳ ತೊಂದರೆಗೀಡಾಗ್ತೀರಾ ನೀವು. ಆಶೀಶ್ ಅವರೇ, ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ, ಬಹಳ ತೊಂದರೆಗೀಡಾಗ್ತೀರಾ. ವಿಷಯೋಗ ಒಳ್ಳೇದಲ್ಲ. ಮಾನಸಿಕವಾಗಿ ವಿಷ ತುಂಬುತ್ತೆ, ದೈಹಿಕವಾಗಿ ವಿಷ ತುಂಬುತ್ತೆ, ಅನಾರೋಗ್ಯಕ್ಕೆ ಈಡು ಮಾಡ್ತಾರೆ. ಒಂದು ರೋಗ ಸ್ಟಾರ್ಟ್ ಆಯ್ತಂದ್ರೆ ಹೊಸ ರೋಗ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ವಿಷಯೋಗದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಿ. ದಯವಿಟ್ಟು ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೊಂಡು ಬಹಳ ಉತ್ತಮ ನೀವು. ಹೌದು ನೋಡಿ, ಅಸ್ಥಿಭಂಗ ದೋಷ ಒಳ್ಳೇದಲ್ಲ ರೀ, ಅಸ್ಥಿಭಂಗ ದೋಷ ಕೆಟ್ಟ ದೋಷ ಅದು. ಹೌದು, ನಿಮ್ಮ ತಂದೆ ಅಥವಾ ತಾಯಿಯ ಹಿಂದಿನ 7 ಜನ್ಮದ ಪೂರ್ವಜರು ಯಾರೋ ಆಕಸ್ಮಿಕ ದುರ್ಮರಣವನ್ನು ಅಪ್ಪಿರ್ತಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಅಸ್ಥಿಭಂಗ ದೋಷ ನಿಮ್ಗೆ ಕಾಣ್ತಾ ಇದೆ. ಬಹಳ ಕೆಟ್ಟ ದೋಷ. ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದು ನೋಡೋದೇ ಇಲ್ಲ. ಇದು 6 ಕೇಳಂಗಿಲ್ಲ, 3 ಕೇಳಂಗಿಲ್ಲ, ಈ ರೀತಿ ಹಾಕ್ಬಿಡುತ್ತೆ ಕಟ್ಟಿ. ಯಾವುದೇ ಸಕ್ಸಸ್ ಕಾಣೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ, ಎಲ್ಲ ಇದ್ರೂ ನೆಮ್ಮದಿ ಇರೋದಿಲ್ಲ. ಎಲ್ಲ ಬಂತು, ಇನ್ನು ದುಡ್ಡು ಎಲ್ಲ ನಾನು ಸಾಕಾತಪ್ಪ, ಇನ್ನು ಒಳ್ಳೆ ರೀಚ್ ಆಗಿ ಅನ್ನೋದಲ್ಲೇ ರೋಗ ಶುರು ಆಗುತ್ತೆ. ಏನಪ್ಪ ಏನು ಈ ರೀತಿ ಆಗುತ್ತೆ ಅಸ್ಥಿಭಂಗ ದೋಷ. ದಯವಿಟ್ಟು ನೀವು ಇಲ್ಲಿ ಮೃತ್ಯುಂಜಯ ಹೋಮ ಮಾಡ್ಕೊಂಡ್ರೆ ವಿಷಯಕ್ಕೆ
ಇಲ್ಲಿ ನೀವು ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಬಹಳ ತುಂಬ್ರಿ ಆಗ್ತೀರಾ. ಹೌದು, ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು. ಹೌದು, ನಿಮ್ಮ ಪೂರ್ವಜರಿಗೋಸ್ಕರ ತ್ರಿಪಿಂಡ ನಾರಾಯಣ ಬಲಿ ಕೊಟ್ರೆ ಬಹಳ ಒಳ್ಳೇದಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಗುರುಗಳೇ, ನೆನ್ಪಿಟ್ಕೊಳ್ಳಿ. ಹೌದು, ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು, ಕೊಡ್ಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ. ದಯವಿಟ್ಟು ವಿಷಯೋಗ ಮತ್ತು ಅಸ್ಥಿಭಂಗ ದೋಷ ಇವುಗಳನ್ನ ನಿವಾರಣೆ ಮಾಡ್ಕೊಳ್ಳಿ. ನೋಡಿ, ಇವನು 4 ಮತ್ತು 5ನೇ ಭಾವದ ಸ್ವಾಮಿ, ಇವನು 9ನೇ ಭಾವದ ಸ್ವಾಮಿ, ಇವನು 11ನೇ ಭಾವದ ಸ್ವಾಮಿ, ಹೌದಾ, ಇವನು 10ನೇ ಭಾವದ ಸ್ವಾಮಿ. ನೋಡಿ, 4, 5, 9, 10, 11 ಇವಷ್ಟು ಭಾವದ ಫಲವನ್ನು ನಾನು ಹೇಳ್ತೇನೆ, ನೋಡ್ಕೋತ ಹೋಗಿ. ನೋಡಿ, 4ನೇದು ಇಲ್ಲಿ ನೀವು ದಯವಿಟ್ಟು 7 ಕ್ಯಾರೆಟ್ ಮುತ್ತು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳೇಬೇಕು. ಆಶೀಶ್ ಅವರೇ, ಹಾಕೊಳ್ಳಿಲ್ಲ ತೊಂದರೆಗೀಡಾಗ್ತೀರಾ. ನಿಮ್ಮ ತಾಯಿ ಹಾಗೂ ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ. ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ, ನಿಮಗೆ ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ. ಮನೆ ಜವಾಬ್ದಾರಿಯನ್ನು ಬಹಳ ಹುಷಾರಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಕೋತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕೊಳ್ತೀರಿ, ಸ್ಟೈಲ್ ಆಫ್ ಮೂವಿಂಗ್ ಹೈ ಇರುತ್ತೆ, ಮನೆಗೆ ಬಂದವರ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಹಾಗೂ ನೀವು ಆಭರಣ ಹಾಗೂ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲದೆ ಮನೆ, ತೋಟ, ಶಾಪು ಇಂಥವೆಲ್ಲ ಖರೀದಿನೂ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. 4ನೇ ಭಾವದ ಫಲ. ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ದಾಂಪತ್ಯ ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ, ಸುಸಂಸ್ಕೃತ, ನೀತಿವಂತ, ರೀತಿವಂತ, ಜ್ಞಾನವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಅನ್ನು ಯಾವಾಗ ಯೂಸ್ ಮಾಡಬೇಕು ಅವಾಗ ಯೂಸ್ ಮಾಡ್ತೀರಿ. ಪಾಪ್ಯುಲಾರಿಟಿ ಹೆಚ್ಚಿಸ್ಕೋತೀರಿ. ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ. ಏನೇ ಕಷ್ಟ ಬಂದರೂ ಎದುರಿಸ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆ ಮಾಡ್ಕೋತೀರಿ, ಒಳ್ಳೆ ಗುಣಗಳು ಬೆಳೀತಾವೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಇದು 5ನೇ ಭಾವದ ಫಲ. ಅದೇ ರೀತಿ ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತೋತೀರಿ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತೀರಿ. ಇದು 9ನೇ ಭಾವದ ಫಲ. ನೋಡಿ, 10ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗಿದೆ, ಕೆಲಸದ ವಿಧಾನ ಇಷ್ಟ ಆಗಿದೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು, ಸ್ಥಾನಮಾನ ಎಲ್ಲವನ್ನೂ ಗಿಟ್ಟಿಸ್ಕೊತೀರಿ. ಇದು 10ನೇ ಭಾವದ ಫಲ. ನೋಡಿ, ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಲಾಭವನ್ನು 100% ಲಾಭವನ್ನು ಪಡ್ಕೋತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಅದು ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದೊಡ್ಡ ಆಭರಣವನ್ನು ಗಳಿಸ್ಕೋತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಒಳ್ಳೆ ಮಿತ್ರ ಸರ್ಕಲ್ ಇರುತ್ತೆ. ಇದು 11ನೇ ಭಾವದ ಫಲ. ನೋಡಿ, ಇಲ್ಲೇನು 1ನೇ ಯೋಗ ಅಮಾವಾಸ್ಯ ಯೋಗ, ಒಳ್ಳೆಯ ಅಮಾವಾಸ್ಯ ಯೋಗ ಇದು, ಅಮಾವಾಸ್ಯ ಯೋಗ ಕರೆಕ್ಟಾ. 2ನೇದು ಬುಧ ಆದಿತ್ಯ ರಾಜಯೋಗ, ಬುಧ ಆದಿತ್ಯ ರಾಜಯೋಗ. 3ನೇದು ಧರ್ಮಕರ್ಮ, 3ನೇದು ವ್ಯಾಪಾರ ಯೋಗ, ವ್ಯಾಪಾರ ಯೋಗ. 4ನೇದು ನಿಪುಣ ಯೋಗ. 5ನೇದು ಸಂಘರ್ಷ ಯೋಗ. 5ನೇದು ಸಂಘರ್ಷ ಯೋಗ. 5 ರಾಜಯೋಗಗಳಿದಾವೆ ನಿಮ್ಗೆ. 5 ರಾಜಯೋಗಗಳು 5ನೇ ಭಾವದಲ್ಲಿ ಬಂದಿದ್ದಾರೆ. ದಿಸ್ ಇಸ್ ವೆರಿ ಗುಡ್. ನೋಡಿ, ಅಮಾವಾಸ್ಯ ಯೋಗ ಆಕಸ್ಮಿಕವಾಗಿ ನಿಮಗೆ ಹಣ, ದುಡ್ಡು, ಹಣ್ಣು, ಮಣ್ಣು, ಹೆಣ್ಣು ಆಕಸ್ಮಿಕವಾಗಿ ಸಿಗುವಂತ ಚಾನ್ಸಸ್ ಬಹಳ ಇದೆ ನಿಮಗೆ.
ಹೌದು, ಅಮಾವಾಸ್ಯ ಯೋಗದಲ್ಲಿ ಹುಟ್ಟಿದವರಿಗೆ ಹೊಣ್ಣು ಮಣ್ಣು ಹೆಣ್ಣು ಈ ಮೂರು ಏನಿದಾವಲ್ಲ ಆಕಸ್ಮಿಕವಾಗಿ ನಿಮಗೆ ಒಲಿದು ಬರುವಂತ ಚಾನ್ಸಸ್ ಬಹಳ ಇರುತ್ತೆ. ವ್ಯಾಪಾರ ಯೋಗ, ನೀವು ಏನೇ ವ್ಯಾಪಾರ ಮಾಡಿದ್ರು ನೀವು 100% ಕೌಡನ್ ಕೇಕ್ ಅಂದ್ರೆ ಈ ಸೆಗಣಿ ಕೂಡು ಅದನ್ನು ಮಾಡಿದ್ರು ನೀವು ಲಾಭದಲ್ಲಿರ್ತೀರಾ ಅಂತ ಅರ್ಥ ವ್ಯಾಪಾರ ಯೋಗದಲ್ಲಿ. ನಿಪುಣ ಯೋಗದಲ್ಲಿ ಬಹಳ ಒಂದು ಹೇಳ್ತೀನಿ ಕೇಳಿ, ನಿಪುಣ ಯೋಗದಲ್ಲಿ ನೀವು ಬುದ್ಧಿ ಹಾಗೂ ಶಕ್ತಿ ಎರಡನ್ನೂ ಉಪಯೋಗಿಸಿ ನೀವು ಕೆಲಸ ಮಾಡುವಂತ ಯೋಗ್ಯತೆ ನಿಮಗಿದೆ ಅಂತ ಅರ್ಥ. ಅದು ನಿಪುಣ ಯೋಗ. ಸಂಘರ್ಷ ಯೋಗ, ಯಾವ್ದಾದ್ರು ಕೆಲಸಕ್ಕೆ ಬೆನ್ನತ್ತಿದ್ರೆ ಅದು ಮುಗಿಯುವವರೆಗೂ ನೀವು ಬಿಡುವಂತ ವ್ಯಕ್ತಿತ್ವ ಅಲ್ಲ ನಿಮ್ದು. ಬಹಳ ಕಷ್ಟಪಡ್ತೀರಿ, ಬಹಳ ವ್ಯಥೆ ಪಡ್ತೀರಿ, ಬಹಳ ಹಾರ್ಡ್ ವರ್ಕ್ ಮಾಡಿ ನೀವು ಮೇಲೆ ಬರುವಂತ ವ್ಯಕ್ತಿತ್ವ ನಿಮ್ದು. ಬುಧ ಆದಿತ್ಯ ರಾಜಯೋಗ, ದಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಯೋಗ. ನಾವೊಂದು ಮಾತು ಹೇಳಿದ್ರೆ ನೋಡ್ರಿ, ಬುಧ ಆದಿತ್ಯ ರಾಜಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಕೀರ್ತಿ ಇವೆಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಬಟ್ 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ನೀವು, 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು, ಬೇರೆ ಸಾಧನೆ ಇಲ್ಲ. ಹೌದು ನೋಡಿ, ಬುಧ ಆದಿತ್ಯ ರಾಜಯೋಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬೊಮ್ಮಾಯಿ ಸಾಹೇಬ್ರಿಗೆ ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಜಿಗೆ ಬುಧ ಆದಿತ್ಯ ರಾಜಯೋಗ, ಸಿದ್ದರಾಮಯ್ಯ ಅವ್ರಿಗೆ ಬುಧ ಆದಿತ್ಯ ರಾಜಯೋಗ, CT ರವಿ ಅವ್ರಿಗೆ ಬುಧ ಆದಿತ್ಯ ರಾಜಯೋಗ, ಶೋಭಾ ಕರಂದ್ಲಾಜೆ ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, NT ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಹೌದಾ. ಆಮೇಲೆ ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಡಾಕ್ಟರ್ ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಹೌದಾ. ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟ್ರೆಸ್ ಇವರು. ಆಮೇಲೆ ಅನಿಲ್ ಅಂಬಾನಿ ಬುಧ ಆದಿತ್ಯ ರಾಜಯೋಗ, ಹೌದಾ. TVS ಸುಂದರಂ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ. ಎಲ್ಲ ನೋಡಿ ಇವ್ರು ಹೆಂಗೆ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇವ್ರಿಗೆ ಹೆಸರಿದೆ, ಸ್ಥಾನ ಇದೆ, ಮಾನ ಇದೆ, ಸಂಪತ್ತಿದೆ, ಯಶಸ್ಸಿದೆ, ಕೀರ್ತಿ ಇದೆ. ಹಾಗಾಗಿ ಬಹಳ ದೊಡ್ಡ ರಾಜಯೋಗದಲ್ಲಿ ಇದಾವೆ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆ ಮತ್ತು ಮುತ್ತನ್ನು ನೀವು ಹಾಕೊಳ್ಳೇಬೇಕು ನೋಡಿ. ಅಮಾವಾಸ್ಯ ಯೋಗ ಬಹಳ ಒಳ್ಳೆಯದು. ಯಾರೇ ಈ ಯೋಗದಲ್ಲಿ ಹುಟ್ಟಲಿ ಬಹಳ ಲಕ್ಕಿ ಇರ್ತಾರೆ. ಅಮಾವಾಸ್ಯ ಯೋಗ, ಬುಧ ಆದಿತ್ಯ ರಾಜಯೋಗ, ವ್ಯಾಪಾರ ಯೋಗ, ನಿಪುಣ ಯೋಗ, ಸಂಘರ್ಷ ಯೋಗ, ಈ 5 ರಾಜಯೋಗ ಯಾರು ಹುಡ್ತಾರೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯನ್ನು ಕೊಟ್ಟು ನಿಮ್ಮನ್ನು ಬಹಳ ನೆಮ್ಮದಿಯ ಬದುಕನ್ನು ಕೊಡ್ತಾನೆ, ಯಶಸ್ವಿ ಬದುಕನ್ನು ಕೊಡ್ತಾನೆ. ಸಕ್ಸಸ್ಫುಲ್ ಮ್ಯಾನ್ ಆಗ್ತೀರಿ, ಶ್ರೇಷ್ಠ ಜೀವನ ನಡೆಸ್ತೀರಿ. ಹಣ ಮತ್ತು ಹೆಣ್ಣು, ಮಣ್ಣು ಎಲ್ಲವೂ ನಿಮಗೆ ಹೊರಗೆ ಬರುತ್ತೆ ಅಂತ ನಾನು ಈ ಜಾತಕದಿಂದ ಹೇಳಬಹುದು. ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದು ಇವರಿಬ್ಬರನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಸರ್. ನೀವು ಇವನ್ನ ಆಮೇಲೆ ತ್ರಿಪಿಂಡ ನಾರಾಯಣ ಬಲಿ ಮೃತ್ಯುಂಜಯ ಮಾಡ್ಲೇಬೇಕು. ನೀವು ಮಾಡಲಿಲ್ಲ ನಡೆಯೋದಿಲ್ಲ. ಪ್ರತಿ ವರ್ಷ ಮಾಡಕ್ ಒಂದ್ಸಲ ಮಾಡ್ತಾರೆ ಯಾವ್ದು ತ್ರಿಪಿಂಡ, ಆದ್ರೆ ಮೃತ್ಯುಂಜಯವನ್ನು ದಿನವೂ ಮಾಡ್ಕೊಳ್ಳೇಬೇಕು ನೀವು. ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಇರ್ತೀರಾ ನೀವು. ಹೇಳ್ತೀನಿ ನೋಡಿ, ಬಹಳ ತೊಂದರೆಗೀಡಾಗ್ತೀರಾ. ಶುಕ್ರನ ಶಾಂತಿ ಅವಶ್ಯಕತೆ ಇಲ್ಲ, ಬಟ್ ಅವರು ಕೆಟ್ಟ ಪರಿವರ್ತನಾ ರಾಜಯೋಗ ಆಗಿದೆಯಲ್ಲ ಅದು ತೊಂದರೆ ಆಗಿದೆ ನೋಡಿ. ಶನಿ ಸೀದಾ ನಿಮ್ಗೆ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನೋಡೋದೇ ನಿಮ್ಮ 11ನೇ ಭಾವ, ಅದಾದ್ಮೇಲೆ ರಾಹು ನೋಡ್ತಾನೆ. ಹಂಗಾಗಿ ವ್ಯವಹಾರಗಳು ನಡೀತಾ ಇದ್ದಾವೆ ನಿಮ್ಮ. ಬೇಡ, ಅದ ಕೇತು ಒಳ್ಳೆಯವನಲ್ಲ ಇಲ್ಲಿ. ನಾನು ಮಾತ್ರ ಹೇಳೋದು ಅರ್ಥ ಮಾಡ್ಕೊಳ್ಳಿ. 5ರಲ್ಲಿ ಒಳ್ಳೆ ವಿದ್ಯೆ ಕೊಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 2ರಲ್ಲಿ ರಾಹುವಿನಾಗುವ ಕೆಟ್ಟ ಫಲಗಳಿಂದ ನಿವಾರಣೆ ಮಾಡುವುದಲ್ದೇನೆ ಅದು ಅಲ್ದೇನೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರೋದು ಕುಜಶಾಂತಿ, ಗುರುಶಾಂತಿ, ಶುಕ್ರ ಶಾಂತಿ ಹಾಗೂ ನಾಗ ಪ್ರತಿಷ್ಠಾಪನೆ. ಇವನ್ನಷ್ಟು ಮಾಡ್ಕೊಳ್ಳೋದ್ರಿಂದ 100% ನೀವು ಒಳ್ಳೇದಾಗುತ್ತೆ, ಒಳ್ಳೆ ಜೀವನ ನಡೆಸ್ತೀರಿ ಅಂತ ಹೇಳ್ತಾ ಇದೆ ನೋಡಿ. ಸೂರ್ಯ ಒಳ್ಳೆ ಜಾಬಲ್ಲಿ ಇದ್ದೀರಿ ನೀವು, ಪರಿವರ್ತನಾ ರಾಜಯೋಗ ಆಗಿದೆ ನೋಡಿ. ಸೊ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನಿಮ್ದು. ಹೆಂಡತಿನ ಬಹಳ ಪ್ರೀತಿಸ್ತೀರಿ ನೀವು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಿಸ್ಟರ್ ಆಶೀಶ್, ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ. ಏನ್ ಹೇಳುತ್ತೆ ಕೆಲಸ ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್.
ನೋ ಪ್ರಾಬ್ಲಮ್. ಗುರು 5ನೇ ಮನೆಯಲ್ಲಿದ್ದಾನೆ, ನೋ ಪ್ರಾಬ್ಲಮ್. 10ನೇ ಮನೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಇಲ್ಲ ಆಶೀಶ್ ಅವರೇ ಚೆನ್ನಾಗಿ ನಡೀತಾ ಇದೆ. ಆರೋಗ್ಯದ ಸಮಸ್ಯೆ ಕಾಡಬಹುದು, ಆದರೆ ಮುನ್ನಡೆಯಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ಸಕ್ಸಸ್ ಸಿಗಲ್ಲ ನಿಮಗೆ. ನಾನು ಹೇಳಿದ್ದೆಲ್ಲ ನೀವು ಪೂಜೆ ಮಾಡ್ಕೊಳ್ಳಿಲ್ಲ ಅಂದರೆ ಸಕ್ಸಸ್ ಬಹಳ ಕಷ್ಟ ಆಗುತ್ತೆ. ಹೌದು, ಸಕ್ಸಸ್ಸು ಬಹಳ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಶನಿ ದಶೆಯಲ್ಲಿದ್ದೀರಾ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ ನಿಮಗೆ. ಬಟ್ ಆದರೂ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ, ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ. ಒಂದ್ಸಲಿ ಏನು ತ್ರಿಪಿಂಡ ನಾರಾಯಣ ಬಲಿ, ಒಂದ್ಸಲಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಬಿಡಿ, ಹೌದಾ? ಅದು ಅಲ್ಲದೆ ದಯವಿಟ್ಟು ಒಂದು 7 ಕ್ಯಾರೆಟ್ಟು ಏನು 7 ಕ್ಯಾರೆಟ್ಟು ಪಚ್ಚೆ ಹಾಗೂ ಮುತ್ತುಗಳು ನನ್ನ ಹತ್ರ ಸಿಗುತ್ತೆ. ಅದು ಅಲ್ಲದೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶುಕ್ರನ ಶಾಂತಿ ಮಾಡಿ, ಗುರುನ ಶಾಂತಿ ಮಾಡಿ ಹಾಗೂ ಕುಜನ ಶಾಂತಿ ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.